ಏನು? ಸೊ ಇವತ್ತಿನ ವಿಷಯವಾಗಿ ನಾವು ಮಾಸ್ಟರ್ಸ್ ಪಿರಮಿಡ್ ಅಂದ್ರೆ ಏನು ಆ ವಿಷಯವನ್ನ ನಾವು ತಿಳ್ಕೊಳ್ಳಿ. ಸೊ ನಾವೆಲ್ಲರೂ ಆಲ್ರೆಡಿ ಪಿರಮಿಡ್ ಮಾಸ್ಟರ್ಗಳಾಗಿರೋದ್ರಿಂದ ಪಿರಮಿಡ್ ಅನ್ನೋದನ್ನ ನಾವು ಬಳಸ್ತೀವಿ. ಸೊ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ 18 ಸೂತ್ರಗಳಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. 18 ಸೂತ್ರಗಳಲ್ಲಿ ಈ ಒಂದು ಪಿರಮಿಡ್ ಬಳಕೆ ಅನ್ನೋದು ಅಂದ್ರೆ ಪಿರಮಿಡ್ ಶಕ್ತಿಯ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು ಅನ್ನೋದು ಅದು ಕೂಡ ಒಂದು ನಮ್ಮ ಸೂತ್ರದಲ್ಲಿ ಒಂದು. ಹೇಗೆ ಸರಿಯಾದ ಧ್ಯಾನ ಪದ್ಧತಿ ಇದೆ, ಆಹಾರ ಪದ್ಧತಿ ಶಾಕಾಹಾರಿ ಆಗಿರ್ಬೇಕು ಹೇಗಿದೆ, ಅದರಲ್ಲಿ ಪಿರಮಿಡ್ ಶಕ್ತಿಯ ಬಗ್ಗೆ ತಿಳಿಸುವುದು ಕೂಡ 18 ಸೂತ್ರಗಳಲ್ಲಿ ಒಂದು ಸೂತ್ರ. ಆಮೇಲೆ ನಮ್ಗೆ ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಅದ್ರ ಒಳಗಡೆ ಕೂತ್ಕೊಂಡು ಅದನ್ನ ಹಾಕೊಂಡು ಮಾಡೋದ್ರಿಂದ ಏನಾಗುತ್ತೆ, 3 ಪಟ್ಟು ಹೆಚ್ಚು ಶಕ್ತಿ ಬರುತ್ತೆ ಅಂತ ಗೊತ್ತಿದೆ. ಸೊ ಮಾಸ್ಟರ್ಸ್ ಹಾಗಾದ್ರೆ ಅದು ಯಾವ ಶಕ್ತಿ, ಎಲ್ಲಿದೆ, ಹಾಗಾದ್ರೆ ಪಿರಮಿಡ್ ಅಂದ್ರೆ ಏನು? ಸೊ ಈಗ ಪಿರಮಿಡ್ ಅಲ್ಲಿ ಬರ್ತಕ್ಕಂಥ ಶಕ್ತಿ ಎಲ್ಲಿದೆ? ಇವಾಗ ನಮ್ಗೆ ಈ ಭೂಮಿ ಮೇಲೆ ಏನಾಗ್ತಿದೆ, ಸೂರ್ಯನ ಕಿರಣಗಳು ಬರ್ತಾ ಇದೆ, ಭೂಮಿಗೆ ಸೂರ್ಯನ ಕಿರಣಗಳು ಬರ್ತಾ ಇದೆ, ಎಲ್ಲಾ ಕಡೆ ಸೂರ್ಯನ ಕಿರಣಗಳು ಬರ್ತಾ ಇದೆ. ಆದ್ರೆ ಅದೇನಾದ್ರೂ ನಮಗ್ ಕಾಣಿಸುತ್ತಾ? ಕಾಣಿಸಲ್ಲ. ಆದ್ರೆ ನೀವು ಇವಾಗ ಆ ಭೂಮಿಯ ಮೇಲೆ ಕಿರಣಗಳು ಬರುತ್ತೆ, ಆದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ, ಆ ಕಿರಣಗಳಲ್ಲಿ ಸೌರಶಕ್ತಿ ಅನ್ನೋದು ಉತ್ಪಾದನೆ ಆಗುತ್ತೆ. ಬಟ್ ಅದ್ ನಮ್ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸಲ್ಲ. ಆದ್ರೆ ಹೇಗೆ ನೋಡಿ, ಒಂದು ಪೇಪರ್ ಅನ್ನ ಇಡಿ, ಅದ್ರ ಮೇಲೆ ಸೂರ್ಯ ಕಿರಣ ಬೀಳುತ್ತೆ, ಆದ್ರೆ ಏನೂ ಆಗಲ್ಲ ಅದಕ್ಕೆ. ಆದ್ರೆ ಆ ಪೇಪರ್ ಮೇಲೆ ಒಂದು ಬೂತ್ ಕನ್ನಡಿ ಅದನ್ನ ಹಿಡಿದ್ರೆ ಅದೇನಾಗುತ್ತೆ, ಆ ಕಿರಣಗಳೆಲ್ಲ ಬಂದು ಅದ್ರ ಮೇಲೆ ಬಿದ್ದು ಕೆಳಗಡೆ ಇರ್ತಕ್ಕಂಥ ಪೇಪರ್ ಏನಾಗ್ಬಿಡುತ್ತೆ, ಸುಟ್ಟೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಆ ಸೂರ್ಯನ ಕಿರಣಗಳೆಲ್ಲ ಒಂದೆಡೆ ಸೇರಿ ಕೇಂದ್ರೀಕೃತವಾಗಿ ಏನಾಗುತ್ತೆ, ಒಂದ್ ಕಡೆ ಸೆಂಟರ್ ಆಗಿ ಅಟ್ರಾಕ್ಟ್ ಆಗಿ ಆ ಕೆಳಗಡೆ ಇರ್ತಕ್ಕಂಥ ಪೇಪರ್ ಅನ್ನೋದೇನಾಗುತ್ತೆ, ಸುಟ್ಟೋಗುತ್ತೆ. ಆದ್ರೆ ಆ ಪೇಪರ್ಸ್ ಇಡೋದ್ಕಿಂತ ಮುಂಚಿತ ನಮಗಲ್ಲಿ ಏನಾದ್ರೂ ಇದೆ ಅನ್ನೋದು ಗೊತ್ತಿತ್ತಾ? ಸೌರಶಕ್ತಿ ಇದ್ರೂ ಕೂಡ ನಮಗ್ ಗೊತ್ತಿರ್ಲಿಲ್ಲ, ಸೋಲಾರ್ ಎನರ್ಜಿ ಇದ್ರೂ ಕೂಡ ಏನಾಗ್ತಿತ್ತು, ನಮ್ಗಲ್ಲಿ ಇದೆ ಅನ್ನೋದು ಕಾಣಿಸ್ತಿರ್ಲಿಲ್ಲ. ಆದ್ರೆ ಅದು ಇಟ್ಟಾಗ ಅದು ಸುಟ್ಟಾಗ ಗೊತ್ತಾಯ್ತು, ಇದರಿಂದ ಇದು ಸುಟ್ಟೋಯ್ತು ಅಂತ. ಹಾಗೆ ಈ ಒಂದು ಪ್ರಕೃತಿಯಲ್ಲಿ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣಶಕ್ತಿ ಅನ್ನೋದು ಎಲ್ಲೆಡೆ ಇದೆ, ಬಟ್ ನಮಗ್ ಕಾಣಿಸ್ತಾ ಇಲ್ಲ. ನೋಡಿ, ವಿಶ್ವ ಪ್ರಾಣ ಶಕ್ತಿ. ಸೊ ವಿಶ್ವದ ಪ್ರತಿಯೊಂದು ಪ್ರಾಣದಲ್ಲೂ ಶಕ್ತಿ ಇದೆ, ಅದೇ ವಿಶ್ವ ಪ್ರಾಣ ಶಕ್ತಿ. ಹೆಸರಲ್ಲೇ ಇದೆ ವಿಶ್ವ ಪ್ರಾಣ ಶಕ್ತಿ ಅಂತ. ವಿಶ್ವ ಅಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದ್ರಲ್ಲೂ ಆ ಪ್ರಾಣ ಅನ್ನೋದಿದೆ, ಅದೇ ಶಕ್ತಿಯನ್ನ ತೋರಿಸುತ್ತೆ ವಿಶ್ವ ಪ್ರಾಣ ಶಕ್ತಿ. ಪ್ರತಿಯೊಂದ್ರಲ್ಲೂ ಇರುತ್ತೆ, ಪ್ರತಿ ಎಡೆನೂ ಇದೆ. ಅದು ಕಾಸ್ಮಿಕ್ ಎನರ್ಜಿ ಅನ್ನೋದು ಎಲ್ಲ ಕಡೆ ಇದೆ. ಸೊ ಅದಕ್ಕೆ ಹೇಳ್ತಾರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಎಲ್ಲದಕ್ಕೂ ಬೇಸ್. ಸೋಲಾರ್ ಎನರ್ಜಿಗೂ ಆಗಿರ್ಬೋದು, ಮೆಟೀರಿಯಲ್ ಎನರ್ಜಿಗಾಗಿರ್ಬೋದು. ಸೊ ಎಲ್ಲದಕ್ಕೂ ಈ ಕಾಸ್ಮಿಕ್ ಎನರ್ಜಿ ಅನ್ನೋದೇನು ಬೇಸ್. ಸೊ ಈ ವಿಶ್ವ ಶಕ್ತಿ ನಾವ್ ಹೇಳ್ತೀವಲ್ವಾ, ಎಲ್ಲಾ ಕಡೆ ಇದೆ ಅಂತ ಗೊತ್ತು. ಅದನ್ನ ನಾವೇನ್ ಮಾಡ್ತೀವಿ, ಈಗ ಪೇಪರ್ ಕೆಳಗಡೆ ಆ ಪೇಪರ್ ಬೆಂಕಿ ಹಚ್ಬೇಕಂದ್ರೆ ಏನಿಟ್ವಿ, ಆ ಒಂದು ಬೂತ್ ಕನ್ನಡಿಯನ್ನ ಇಟ್ವಿ. ಅವಾಗ ಏನಾಯ್ತು, ಅಲ್ಲಿ ಸೋಲಾರ್ ಎನರ್ಜಿ ಸೌರಶಕ್ತಿ ಅನ್ನೋದೇನದು ಒಂದ್ ಕಡೆ ಕೇಂದ್ರೀಕೃತ ಆಗಿ ಅದು ಸುಟ್ಟೋಯ್ತು. ಹಾಗೆ ಇಲ್ಲೇನಾಗುತ್ತೆ ಅಂದ್ರೆ, ನಾವು ಎಲ್ಲೆಡೆ ಈ ವಿಶ್ವ ಪ್ರಾಣಶಕ್ತಿ ಅನ್ನೋದಿದೆ, ಅದನ್ನ ಒಂದು ಕಡೆ ಕೇಂದ್ರೀಕರಿಸಿ ಅದ್ಭುತವಾದ ಶಕ್ತಿಯನ್ನ ಪಡೆಯೋದಕ್ಕೆ ಒಂದು ಸ್ಟ್ರಕ್ಚರ್ ಅನ್ನ ಮಾಡಿದೀವಿ, ಅದೇ ಪಿರಮಿಡ್. ಸೊ ಪಿರಮಿಡ್ ಅಂದ್ರೆ ಏನು, ಈ ಒಂದು ವಿಶ್ವ ಪ್ರಾಣ ಶಕ್ತಿಯನ್ನ ಹೆಚ್ಚಾಗಿ ಪಡೆಯೋದಕ್ಕೆ ಕೇಂದ್ರೀಕೃತ ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್, ಅಂದ್ರೆ ಅದರಲ್ಲಿ ಹೆಚ್ಚು ಶಕ್ತಿ ಬರೋಂಗೆ ಮಾಡೋ ಒಂದು ಸ್ಟ್ರಕ್ಚರ್ನೇ ಪಿರಮಿಡ್ ಅಂತೀವಿ. ಈಗ ಆ ಪೇಪರ್ ಇದೆ, ಆ ಪೇಪರ್ ಸುಡಬೇಕು ಅಂದ್ರೆ ಸೊ ನಾವು ಏನ್ ಮಾಡಿದ್ವಿ, ಸೊ ಆ ಪೇಪರ್ಗೆ ಆ ಬೂತ್ ಕನ್ನಡಿಯನ್ನ ಇಟ್ಟು ಒಂದೇ ಕಡೆ ಇಟ್ವಿ, ಅದೇನಾಯ್ತು, ಸುಟ್ಟೋಯ್ತು. ಹಂಗೆ ಈ ವಿಶ್ವ ಪ್ರಾಣ ಶಕ್ತಿಯನ್ನ ಆ ಪಿರಮಿಡ್ ಅಲ್ಲಿ ಇಟ್ಟಾಗ ಬಂದಾಗ 3 ಪಟ್ಟು ಜಾಸ್ತಿ, ಅದು ಜಾಸ್ತಿ ಶಕ್ತಿ ಬರುತ್ತೆ. ಪ್ರಕೃತಿಯ ಎಲ್ಲೆಡೆ ಇದೆ, ಬಟ್ ಆದ್ರೆ ಒಂದು ಕಡೆ ಕೇಂದ್ರೀಕರಿಸಿದಾಗ ಅದು ಒಂದು ಸ್ಟ್ರಕ್ಚರ್ ಬರುತ್ತೆ, ಆ ಸ್ಟ್ರಕ್ಚರ್ಗೆ ನಾವು ಪಿರಮಿಡ್ ಅಂತ ಕರಿತೀವಿ. ಸೊ ಪಿರಮಿಡ್ ಅಂದ್ರೆ ನಮ್ಗೆ ಅರ್ಥ ಆಯ್ತಲ್ವಾ ಈಗ? ಹಾಗಾದ್ರೆ ಪಿರಮಿಡ್ ಅನ್ನೋ ಪದದ ಅರ್ಥ ಏನು ನಮಗೆ?
ಸೊ ಪಿರಮಿಡ್ ಅನ್ನೋದ್ರಲ್ಲಿ 2 ಪದ ಇದೆ, ಪೈರಾ ಮತ್ತೆ ಅಮಿಡ್. ಸೊ ಪೈರಾ ಅಂದ್ರೆ ನಮಗೆ ಗೊತ್ತಿದೆ ಅಗ್ನಿ, ಅಮಿಡ್ ಅಂದ್ರೆ ಸೆಂಟರ್. ಸೊ ಹೇಗೆ ನಾವು ಬೂದ್ ಕನ್ನಡಿ ಕೆಳಗಡೆ ಕಾಗದವನ್ನು ಇರಿಸಿದಾಗ ಅದೇನಾಯ್ತು, ಸೌರಶಕ್ತಿ ಎಲ್ಲಾ ಕಡೆ ಇದ್ದದ್ದು ಒಂದೇ ಕಡೆ ಕೇಂದ್ರೀಕೃತ ಆಗಿ ಏನಾಯ್ತದು, ಹೆಚ್ಚಾಗಿ ಅಲ್ಲಿ ಬೆಂಕಿ ಒಂದು ಸ್ಟಾರ್ಟ್ ಆಯ್ತು. ಆದ್ರೆ ಸೌರಶಕ್ತಿ ಎಲ್ಲಾ ಕಡೆ ಇದೆ, ಆದ್ರೆ ಸೌರಶಕ್ತಿ ಎಲ್ಲಾ ಕಡೆ ಇದ್ದಾಗ ಆ ಪೇಪರ್ ಯಾಕೆ ಸುಡ್ಲಿಲ್ಲ? ಹಾಗೆ ವಿಶ್ವ ಪ್ರಾಣ ಶಕ್ತಿ ಅನ್ನೋದು ಕೂಡ ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಶಕ್ತಿ ಬರ್ತಾ ಇರುತ್ತೆ. ಆದ್ರೆ ಪಿರಮಿಡ್ ಅಲ್ಲಿ ಕೂತಾಗ ಅದು ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಬೂದ್ ಕನ್ನಡಿ ಅನ್ನೋದು ಹೇಗಾಗುತ್ತೆ, ನಮಗೆ ಪಿರಮಿಡ್ ಅನ್ನೋದು ಕೂಡ ಅಷ್ಟು ಅದ್ಭುತ ಆಗುತ್ತೆ. ಸೊ ಎಲ್ಲಾ ಕಡೆ ಇದ್ರೂ ಕೂಡ ಈ ಪಿರಮಿಡ್ ಅಲ್ಲಿ ಕೂತಾಗ ಮಾತ್ರ ನಮ್ಗೆ 3 ಪಟ್ಟು ಹೆಚ್ಚು ಶಕ್ತಿ ಬರುತ್ತೆ. ಈ ಪಿರಮಿಡ್ ನ ಕೋನ ಎಷ್ಟಿರುತ್ತೆ, ನಮ್ಗೆ 52 ಡಿಗ್ರಿ ಆಂಗಲ್ ಅಲ್ಲಿ ನಮಗೆ ಈ ಪಿರಮಿಡ್ ಅನ್ನ ಸ್ಪೆಸಿಫಿಕ್ ಆಂಗಲ್ ಇದೆ, ಅದರಲ್ಲಿ ಮಾಡಿದಾಗ ಮಾತ್ರ ಏನಾಗುತ್ತೆ, ಎನರ್ಜಿ ಅನ್ನೋದು ಬರುತ್ತೆ. ಸೊ ಇದು ಮತ್ತೆ ಏನ್ ಮಾಡ್ತೀವಿ, ಇದ್ರ ಪ್ರಭಾವ ಹೇಗಿರುತ್ತೆ, ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಮಾತ್ರ ನಮ್ಗೆ ಹೆಚ್ಚು ಶಕ್ತಿ ಅಥವಾ ಲಾಭ ಅನ್ನೋದು ಲಭ್ಯ ಆಗುತ್ತೆ. ಸೊ ನಾವೇನ್ ಅನ್ಕೋತೀವಿ, ಎಲ್ಲಿ ಪಿರಮಿಡ್ ಇಲ್ಲೋ ಅಲ್ಲಿ ಪಿರಮಿಡ್ ಇದೆ, ಇಲ್ಲಿ ಪಿರಮಿಡ್ ಇದೆ ಅನ್ಕೊಂಡು ಧ್ಯಾನ ಮಾಡಿದ್ರೆ ಶಕ್ತಿ ಬರಲ್ಲ. ಈಗ ಪೇಪರ್ ಇದೆ, ಇಲ್ಲಿ ಬೂದ್ ಕನ್ನಡಿ ಇದೆಯಪ್ಪ ಇಡ್ತೀನಿ ಸುಡು ಸುಡು ಅಂತಂದ್ರೆ ಸುಟ್ಬಿಡುತ್ತ ಅದು. ಹಾಗೆ ಪಿರಮಿಡ್ ಇಲ್ಲದೆ ಇರತ್ತಲ್ಲ, ಪಿರಮಿಡ್ ಇದೆ ಅಂತ ಹೇಳ್ಕೊಂಡ್ರೆ, ಆ ಪಿರಮಿಡ್ ಅನ್ನು ಹಾಕೊಂಡಾಗ ಸ್ಟ್ರಕ್ಚರ್ ಇದ್ದಾಗ ಮಾತ್ರ ನಮ್ಗೆ ಅನ್ಕೊಂಡಾಗ ಬರುತ್ತೆ, ಬಟ್ ಆ ಪಿರಮಿಡ್ ಅಷ್ಟು ಶಕ್ತಿ ಬರುವಷ್ಟು ಇಲ್ಲಿ ಬರಲ್ಲ. ಆ ಪಿರಮಿಡ್ ಇದ್ದು ಹಾಕೊಂಡಾಗ ಮಾತ್ರ ನಮಗ್ ಬರುತ್ತೆ. ಊಹಿಸ್ಕೊಂಡು ಧ್ಯಾನ ಮಾಡಿದ್ರೆ ಸ್ವಲ್ಪ ಲಾಭ ಬರುತ್ತೆ ಅಷ್ಟೇ, 1%. ಬಟ್ ಪಿರಮಿಡ್ಡೇ ಇದ್ರೆ ಏನಾಗುತ್ತೆ, 100% ನಮಗ್ ಶಕ್ತಿ ಬರುತ್ತೆ. ಆಮೇಲೆ ಈ ಪಿರಮಿಡ್ ಅನ್ನೋದು ನಮಗ್ ಗೊತ್ತಿದೆ, ಬೇಸ್ ಏನ್ ಮಾಡ್ತೀವಿ, ಚೌಕಾಕಾರದಲ್ಲಿ ಇರುತ್ತೆ, 4 ದಿಕ್ಕುಗಳಿಂದ ಕೂಡಿರುತ್ತೆ. ಸೊ ಈ 4 ದಿಕ್ಕುಗಳು ಏನು ಅಂತಂದ್ರೆ 4 ಶರೀರಗಳನ್ನ ತೋರಿಸುತ್ತೆ. ನಮ್ಮಲ್ಲಿರುವ 4 ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ಈ 4 ದಿಕ್ಕುಗಳು 4 ಶರೀರಗಳನ್ನ ತೋರಿಸುತ್ತೆ. ಸೊ ಪತ್ರಿ ಸರ್ ಇದರ ಬಗ್ಗೆ 1980ರಲ್ಲೇ ರಿಸರ್ಚ್ ಅನ್ನು ಪ್ರಾರಂಭ ಮಾಡಿದ್ದಾರೆ, 1980ಯಲ್ಲಿ. ಸೊ ಅವಾಗೇನೆ ಅವರು ಪಿರಮಿಡ್ ಅಂದ್ರೆ ಏನು, ಅದ್ರ ಶಕ್ತಿ ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ. ಸೊ ನಮ್ಗೆಲ್ಲ ಗೊತ್ತಿದೆ, ಪಿರಮಿಡ್ಗಳ ಮಧ್ಯದಲ್ಲಿ ಮತ್ತೆ ಏನಿರುತ್ತೆ, ಒಂದು ಕಿಂಗ್ಸ್ ಚೇಂಬರ್ ಅನ್ನೋದು ಇರುತ್ತೆ. ಅದು ಇನ್ನೂ ಅಗ್ನಿಯ ಮಧ್ಯದಲ್ಲಿ ಅಗ್ನಿ ಇದೆ ಅಂದ್ರೆ ಇನ್ನೂ ಎಷ್ಟು ಇರುತ್ತೆ ಅಲ್ವಾ. ಆ ಕಿಂಗ್ಸ್ ಚೇಂಬರ್ ಅಲ್ಲಿ ಏನಿರುತ್ತೆ, ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ನಾವು ನಾರ್ಮಲ್ ಆಗಿ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ಒಂದು ಫಿಸಿಕಲ್ ಬಾಡಿಯಿಂದ ಈ ಒಂದು ಸೂಕ್ಷ್ಮ ಶರೀರಯಾನ ಅಂತ ಹೇಳ್ತೀವಿ, ಅದು ನಡೀತಾ ಇರುತ್ತೆ. ಬಟ್ ಕಿಂಗ್ಸ್ ಚೇಂಬರ್ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಆದಷ್ಟು ಬೇಗ ನಮಗೆ ಈ ಫಿಸಿಕಲ್ ಬಾಡಿ ಅನ್ನೋದು ಮರ್ತೋಗ್ಬಿಡ್ತೀವಿ ನಾವು. ಸೊ ಮರ್ತು ಆ ಸೂಕ್ಷ್ಮ ಶರೀರಯಾನ ಅಂದ್ರೆ ಬೇರೆ ಲೋಕಗಳು ಹೇಳ್ತಾರಲ್ವಾ, ಅದು ಬೇಗ ಆಗುತ್ತೆ ಆ ಕಿಂಗ್ಸ್ ಚೇಂಬರ್ ಅಲ್ಲಿ. ನಮ್ಮ ಮೈಂಡ್ ಏನಾಗುತ್ತೆ, ಬೇಗ ಖಾಲಿ ಆಗುತ್ತೆ ಆ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡೋದ್ರಿಂದ. ಸೊ ಇಷ್ಟು ಗೊತ್ತಾಯ್ತು ನಮ್ಗೆ. ಆಮೇಲೆ ಈ ಪಿರಮಿಡ್ ಅನ್ನೋದು ಇಟ್ ಈಸ್ ಯೂನಿಟ್ಸ್ ಫಾರ್ ಆಲ್ ರಿಲಿಜಿಯನ್ಸ್. ಸೊ ಇದು ಎಲ್ಲದಕ್ಕೂ ಒಂದು ಏನಂತೀವಿ, ಸಿಂಬಾಲಿಸಮ್. ಇದು ಯಾವುದೇ ಸ್ಪೆಸಿಫಿಕ್ ಧರ್ಮ, ಸೊ ಮುಸ್ಲಿಮ್ಸು, ಇದು ಹಿಂದೂ, ಇದು ಕ್ರಿಶ್ಚಿಯನ್ಗೆ, ಇವರು ಬೌದ್ಧರಿಗೆ ಇದು ಗುರುತಿಸಿದ್ದು ಅಂತ ಅಲ್ಲ. ಇದು ಎಲ್ಲಾ ಜಾತಿಯವರ ಒಂದು ಮನುಷ್ಯ ಜಾತಿ ಅಂತ ಹೇಳ್ಬಹುದು, ಅವರ ಸಿಂಬಾಲಿಕ್ ಇದು. ಪಿರಮಿಡ್ ಅನ್ನೋದು ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಸಿಂಬಾಲಿಕ್, ಅಂದ್ರೆ ಎಲ್ರಿಗೂ ಸಂಬಂಧಿಸಿದ್ದು, ಎಲ್ಲ ಜಾತಿಯವ್ರಿಗೂ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಜಾತಿ ಭೇದ ಏನೂ ಇರಲ್ಲ ಇದರಲ್ಲಿ. ಆ ಜಾತಿ, ವಿವಿಧ ಜಾತಿಗಳನ್ನೆಲ್ಲ ಒಂದೇ ಅಂತ ತೋರಿಸೋದಕ್ಕೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ನ ಧ್ಯೇಯ ಆಗಿದೆ. ಸೊ ಇದು ಅವ್ರಿಗೆ ಸೇರಿದ್ದು ಇವ್ರಿಗೆ ಸೇರಿದ್ದು ಅಂತಲ್ಲ, ಎಲ್ರಿಗೂ ಒಂದೇ ಅಂತ ತೋರಿಸೋದೇ ನಮ್ಮ PSM ನ ಧ್ಯೇಯ. ಸೊ ನಮ್ಮ ಮೇನ್ ಏನು ಅಂದ್ರೆ, ಈ ಪಿರಮಿಡ್ ಅನ್ನೋದು ಏನು ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತರಹದ್ದು. ಸೊ ನಮ್ಗೆಲ್ಲ ಗೊತ್ತಿದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ. ಸೊ ನಾವ್ ಎಷ್ಟು ನಮ್ಮ ಮನೆ ತುಂಬಾ ಪಿರಮಿಡ್ಗಳನ್ನ ಇರ್ತೀವಿ, ಎಷ್ಟು ಇಡ್ತಾ ಹೋಗ್ತೀವಿ ಅಷ್ಟು ಎನರ್ಜಿ ನಮ್ಮ ಮನೆಯಲ್ಲಿ ಫೀಲ್ ಆಗ್ತಾ ಹೋಗ್ತೀವಿ ನಾವು. ಸೊ ನಮ್ಮ ಮನೆಯಲ್ಲಿ ಇವಾಗ ಹಣ್ಣುಗಳಿದೆ, ತರಕಾರಿಗಳಿದೆ,
ನೀರು, ಆ ಥರ ಎಲ್ಲೆಲ್ಲಿ ಸಾಧ್ಯನೋ ಅದೆಲ್ಲದರ ಮೇಲೆ ನಮ್ಮ ಪಿರಮಿಡ್ಗಳನ್ನ ಇಟ್ಟಾಗ ಅದೇನಾಗುತ್ತೆ, ಆ ಶಕ್ತಿ ಅನ್ನೋದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಏನು ಪರಿಸರದಲ್ಲಿ ಕೂಡ ಹೆಚ್ಚಾಗುತ್ತೆ. ಮತ್ತೆ ಅದನ್ನ ನೋಡ್ತಾ ಇದ್ದಂಗೆಲ್ಲ ನಮ್ಮ ಏಕಾಗ್ರತೆ, ನಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಕೂಡ ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಆಲೋಚನೆಗಳು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬೇರೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ನಮ್ಮ ಕಾನ್ಸಂಟ್ರೇಷನ್. ಈಗ ಅಡಿಗೆ ಮಾಡ್ತಾ ಇರ್ತೀವಿ, ಉಪ್ಪು ಹಾಕದ್ನೋ ಇಲ್ಲೋ, ನಮ್ಮ ಮೈಂಡ್ ಯಾರೋ ಮಾತಾಡ್ಸಿದ ತಕ್ಷಣ ಅಯ್ಯೋ ಉಪ್ಪು ಹಾಕದ್ನೋ ಇಲ್ಲೋ ಮರ್ತೋಗ್ಬಿಟ್ನೇನು. ಆದ್ರೆ ಆ ಪಿರಮಿಡ್ಗಳನ್ನ ಇಟ್ಟಾಗ ನಮ್ಮ ಮೈಂಡ್ ಯಾರು ಎಷ್ಟು ಜನ ಮಾತಾಡ್ಸಿದ್ರು ಕೂಡ ನಾನು ಏನ್ ಮಾಡ್ತಿದ್ದೀನಿ ಅನ್ನೋ ಅವೇರ್ನೆಸ್ ಅಲ್ಲಿ ಇರ್ತೀವಿ. ಅಂತ ಶಕ್ತಿಯನ್ನ ಇದು ಕೊಡುತ್ತೆ, ಮನಸ್ಸಿಗೆ ಶಾಂತವಾಗಿಡುತ್ತೆ ಇದು. ಸೊ ಅದಕ್ಕೆ ಈ ಪಿರಮಿಡ್ ಅನ್ನೋದು ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಈ ಪಿರಮಿಡ್ಗಳನ್ನ ನಾವು ಯಾಕೆ ಉಪಯೋಗಿಸ್ತೀವಿ, ಧ್ಯಾನಕ್ಕೆ ಉಪಯೋಗಿಸ್ತೀವಿ. ಸೊ ಧ್ಯಾನಕ್ಕೆ ಅಲ್ದೇನೆ ನಾವು ಹಣ್ಣು ತರಕಾರಿಗಳನ್ನ ನೀರಿನ ಮೇಲೆ ಇಡುವುದಕ್ಕೆ, ಸೊ ಎಷ್ಟೋ ಪ್ರಾಯೋಗಿಕ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಕೂಡ ನಡೆದಿದೆ ಮಾಸ್ಟರ್ಸ್ ಇದ್ರ ಮೇಲೆ. ಅದನ್ನ ನಾವು ತಿಳಿತಾ ಹೋಗ್ತೀವಿ ಏನೇನ್ ಆಗಿದೆ ಅನ್ನೋದನ್ನ. ಈಗ ನಮ್ಮ ಇಂಡಿಯಾದಲ್ಲಿ ಅಲ್ದೇನೆ ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಪಿರಮಿಡ್ಗಳು ನಿರ್ಮಾಣ ಆಗಿದೆ. ಸೊ ಅದರ ನಿರ್ಮಾಣ ಏನು ಅಂದ್ರೆ ಅವುಗಳು ಪ್ರತಿಯೊಬ್ಬರಿಗೂ ಬೇಕು. ಭೂಮಿ ಮೇಲಿರುವಂತ ಪ್ರತಿಯೊಬ್ಬರಿಗೂ ಪಿರಮಿಡ್ ಅನ್ನೋದು ಉಪಯೋಗ ಇದ್ದೇ ಇದೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಈ ಪಿರಮಿಡ್ಗಳನ್ನ ಬಳಸ್ಬೇಕು. ಪ್ರತಿಯೊಂದು ನಗರ, ಹಳ್ಳಿ, ಪಟ್ಟಣ, ತಾಲೂಕು ಪ್ರತಿಯೊಂದರಲ್ಲೂ ಈ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನ ನಾವು ಪ್ರಾರಂಭ ಮಾಡ್ಬೇಕು. ಯಾಕೆ ಅಂದ್ರೆ ಅದರ ಶಕ್ತಿಯನ್ನ ತಿಳಿಸ್ಬೇಕು. ಅಲ್ಲಿ ಧ್ಯಾನ ಗೊತ್ತಿದೆ ಅಂದ್ರೆ ಪಿರಮಿಡ್ ಅನ್ನ ತಿಳಿಸ್ಬೇಕು ಅವ್ರಿಗೆ. ಧ್ಯಾನದ ಜೊತೆ ಪಿರಮಿಡ್ ಬೇಕು. ಸೊ ಈ ಪಿರಮಿಡ್ ಧ್ಯಾನ ಕೇಂದ್ರಗಳು ಪ್ರತಿಯೊಂದು ಊರಲ್ಲೂ ಇರಬೇಕು ಅಂತ ಹೇಳ್ತಾರೆ. ಇವೆಲ್ಲ ಏನು, ನಾವು ಎಷ್ಟು ಇತರ ಲೋಕಗಳಲ್ಲಿ ನೋಡಿಕೊಂಡ್ರೆ ನಮ್ಗೆಲ್ಲ ಕ್ರಿಸ್ಟಲ್ಸ್ ಅನ್ನೋದು ಗೊತ್ತಿದೆ. ಈ ಕ್ರಿಸ್ಟಲ್ಸ್ಗಳ ಏನಾಗುತ್ತೆ, ಕ್ರಿಸ್ಟಲ್ಗಳಿಂದ ಕೂಡ ನಾವು ಪಿರಮಿಡ್ ಮಾಡಿರೋದನ್ನ ನೋಡಿರ್ತೀವಿ. ಕ್ರಿಸ್ಟಲ್ ಅಂದ್ರೆ ಅದ್ರ ಬಗ್ಗೆನೂ ನಾವು ತಿಳಿಯೋಣ. ಕ್ರಿಸ್ಟಲ್ ಅನ್ನೋದು ಒಂದು ಸ್ಫಟಿಕ ಅನ್ನೋದು ಅದು ಒಂದು ಶಕ್ತಿ ಅಷ್ಟೇನೆ ಮಾಸ್ಟರ್. ಆ ಶಕ್ತಿಯನ್ನ ಸ್ವೀಕರಿಸಿ ಅದು ಪ್ರತಿ ಎಲ್ಲಾ ಕಡೆಗೆ ಹಬ್ಬಿಸೋದೆ ಏನೋ ಕ್ರಿಸ್ಟಲ್ಸ್ ಅಷ್ಟೇ. ಕ್ರಿಸ್ಟಲ್ ಅಂದ್ರೆ ಅದು ಸ್ವೀಕರಿಸುತ್ತೆ, ಆ ಎನರ್ಜಿಯನ್ನು ಸ್ವೀಕರಿಸಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡುತ್ತೆ ಅಷ್ಟೇ ಅದು. ಮತ್ತೆ ಕ್ರಿಸ್ಟಲ್ಸ್ ಅಲ್ಲಿ ಎರಡೂ ಗುಣಗಳನ್ನ ಹೊಂದಿದೆ. ಕ್ರಿಸ್ಟಲ್ ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯಾದಂಥದ್ದು ಹೊಂದಿದೆ. ಅದಕ್ಕೆ ಅದನ್ನ ಎಚ್ಚರವಾಗಿ ನಾವು ಬಳಸಬೇಕು. ಅದು ಪಾಸಿಟಿವ್ ಎನರ್ಜಿನೂ ಸ್ವೀಕಾರ ಮಾಡುತ್ತೆ, ನೆಗೆಟಿವ್ ಎನರ್ಜಿನೂ ಸ್ವೀಕಾರ ಮಾಡುತ್ತೆ ಮಾಸ್ಟರ್ಸ್. ಸೊ ಅದಕ್ಕೆ ಎಚ್ಚರವಾಗಿರ್ಬೇಕು. ಅಂದ್ರೆ ಕ್ರಿಸ್ಟಲ್ಸ್ ಇದೆ ಅಂದ್ರೆ ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಕ್ರಿಸ್ಟಲ್ ಬಗ್ಗೆ ಸರ್ ಅದ್ಭುತವಾಗಿ ಹೇಳ್ತಾರೆ. ಕ್ರಿಸ್ಟಲ್ ಒಂದು ವಸ್ತು, ಅದು ಒಂದು ಶಕ್ತಿ, ಅದು ಸ್ವೀಕರಿಸುತ್ತೆ, ಸ್ಪ್ರೆಡ್ ಮಾಡುತ್ತೆ ಅಷ್ಟೇ. ಆದ್ರೆ ನೋಡಿ ಪಿರಮಿಡ್ ಅನ್ನೋದೇನು, ಅದು ಸ್ವೀಕರಿಸಿ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಬಟ್ ಕ್ರಿಸ್ಟಲ್ ಹಾಗಲ್ಲ. ಮತ್ತೆ ಪಿರಮಿಡ್ ಏನಾಗುತ್ತೆ, ಓನ್ಲಿ ಪಾಸಿಟಿವ್ ಎನರ್ಜಿ, ಭೂಮಿ ಮೇಲಿರೋ ಪ್ರತಿಯೊಂದು ಪಾಸಿಟಿವ್ ಎನರ್ಜಿನೂ ಅದು ಶೇಖರಣೆ ಮಾಡ್ಕೊಳ್ಳುತ್ತೆ. ಅದಕ್ಕೆ ಈ ಪಿರಮಿಡ್ ಅನ್ನೋದು ಪ್ರತಿ ಲೋಕಗಳಲ್ಲೂ ಇದೆ. ಎಷ್ಟು ಲೋಕ ಇದೆ ಅಲ್ಲೆಲ್ಲಾ ಕಡೆ ಇದೆ. ಆ ಪಿರಮಿಡ್ನ ತಂತ್ರಜ್ಞಾನ ಎಷ್ಟು ಲೋಕಗಳಿದೆ ಈ ಒಂದು ಜಗತ್ತಿನಲ್ಲಿ, ಈ ಒಂದು ಬೇರೆ ಬೇರೆ ಲೋಕಗಳಲ್ಲಾಗಿರ್ಬೋದು, ಎಲ್ಲಾ ಕಡೆ ಪಿರಮಿಡ್ ಅನ್ನೋದಿದೆ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಯಾರ್ಯಾರು ಇಲ್ಲಿ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ, ಧ್ಯಾನವನ್ನ ಅಭ್ಯಾಸ ಮಾಡ್ತಾ ನಾವೇನ್ ಮಾಡ್ಬೇಕು, ಒಂದೊಂದು ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ಬೇಕು. ಏನಾಗುತ್ತೆ ಪಿರಮಿಡ್ ಅನ್ನ ನಿರ್ಮಾಣ ಮಾಡಿದ್ರೆ ಅವರ ಜನ್ಮವು ಧನ್ಯ ಆಗುತ್ತೆ. ಸೊ ಮೊನ್ನೆ ಐ ಥಿಂಕ್ ಸುಬ್ರಹ್ಮಣ್ಯ ಸರ್ ಯಾರೋ ಸ್ಟೇಟಸ್ ಹೇಳ್ತಿದ್ರು ಸರ್. ಸೊ ಒಂದು ಪಿರಮಿಡ್ ಅನ್ನ ಕಟ್ಟಿದ್ರೆ ಅವರಿಗೆ ಊರ್ಧ್ವ ಲೋಕಗಳಿಗೆ ಅದ್ಭುತವಾದಂತ ದಾರಿ ಸಿಗುತ್ತೆ, ಅವರ ಜನ್ಮ ಕೂಡ ಉನ್ನತ ಲೋಕಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಒಂದು ಪಿರಮಿಡ್ ಅನ್ನು ಕಟ್ಟಿದ್ರೆ ಅಷ್ಟು ಬದಲಾವಣೆ ನಿಮ್ಮ ಒಂದು ಆತ್ಮದಲ್ಲಿ ಆಗುತ್ತೆ. ನಾವು ಈ ಫಿಸಿಕಲ್ ಬಾಡಿಲಿ ಒಂದೇನೋ ಕಟ್ಟಿದೀವಿ ಅಂತ ಅನ್ಕೋಬಹುದು, ಬಟ್ ನಮ್ಮ ಆತ್ಮಕ್ಕೆ ಎಷ್ಟು ಜನರಿಗೆ ಅದರಿಂದ ಶಕ್ತಿ ಬರುತ್ತೆ, ಈ ಭೂಮಿ ಮೇಲೆ ಬದಲಾವಣೆ ಆಗುತ್ತೆ. ಅದಕ್ಕೆ ಸೊ ನಮಗೆ ದೊಡ್ಡದ್ ಕಟ್ಟಬೇಕು, ಅಷ್ಟು ದೊಡ್ಡದ್ ಕಟ್ಟಬೇಕಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆಷ್ಟು ಇದೆ ಅದರ ಬಲವಾಗಿ ನಾವು ಕಟ್ಕೋಬಹುದು. ನಾವು 5x5, 10x10, 8x8 ಎಷ್ಟಿದೇನೋ ಅಷ್ಟು ಇಷ್ಟು ಅನ್ನೋದಿಲ್ಲ, ಎಲ್ಲೂ ಇಲ್ಲ. ಎಷ್ಟೇ ಸೈಜ್ ಪಿರಮಿಡ್ ಆದ್ರೂ ಅದರಲ್ಲಿ ಶಕ್ತಿ ಇದ್ದೇ ಇರುತ್ತೆ ಮಾಸ್ಟರ್ಸ್. ಸೊ 5x5 ಪಿರಮಿಡ್ ಆದ್ರೂ ಅದರಲ್ಲೂ ಶಕ್ತಿ ಇರುತ್ತೆ, 10x10 ಪಿರಮಿಡ್ ಆದ್ರೂ ಶಕ್ತಿ ಇರುತ್ತೆ.
ಸೊ ಎಷ್ಟೇ ಪಿರಮಿಡ್ ಸೈಜ್ ಆದ್ರೂ ಅದರಲ್ಲಿ ಶಕ್ತಿ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಭೂಮಿ ಮೇಲಿರುವಂತಹ ಯಾರು ಧ್ಯಾನವನ್ನ ಮಾಡ್ತಾರೆ ಅವರು ಪಿರಮಿಡ್ ಅನ್ನ ಕಟ್ಟಲೇಬೇಕು ಅಂತ ಗುರುಗಳು ಹೇಳ್ತಾರೆ. ಸೊ ನಾವು ಏನಾದ್ರೂ ನೀಡ್ಬೇಕು ಅಂದ್ರೆ ಈ ಪ್ರಪಂಚಕ್ಕೆ ಪಿರಮಿಡ್ ಅನ್ನ ಕಟ್ಟಿದ್ರೆ ಅದರ ಶಕ್ತಿಯನ್ನ ಬಳಸ್ಕೊಂಡ್ರೆ ನಮ್ಮ ಒಂದು ಸೇವೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ನಮಗೆ ಪಿರಮಿಡ್ ನಮ್ಮ ಮನೆ ಮೇಲೆ ಕಟ್ಟಕ್ಕಾಗಿಲ್ಲ ಅಂದ್ರೂ ಆ ಪಿರಮಿಡ್ ಅನ್ನ ಹೇಗೆ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಕಲೆಯನ್ನ ಅಟ್ಲೀಸ್ಟ್ ಕ್ರಾಫ್ಟ್ ಪೇಪರ್ಗಳಿಂದ ಆಗಿರ್ಬೋದು, ಕಟ್ಟಿಗೆಗಳಿಂದ ಅದನ್ನ ಹೆಂಗೆ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅಟ್ಲೀಸ್ಟ್ ನಮ್ಗೆ ಅಲ್ಲ ಆಗಿಲ್ವಾ ನಮ್ಮ ಮನೆ ತುಂಬಾ ಪಿರಮಿಡ್ಗಳನ್ನ ಇಟ್ಕೊಳ್ಳೋಣ. ಅಡ್ಗೆ ಮನೆಯಲ್ಲಿ, ಹಾಲಲ್ಲಿ, ರೂಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಿರಮಿಡ್ಗಳನ್ನ ಯೂಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ನಮ್ಗೆ ನಮ್ಮ ಒಂದು ಮನಸ್ಸಿಗೆ ತುಂಬಾ ಆನಂದವನ್ನ ನೀಡುತ್ತೆ ಈ ಪಿರಮಿಡ್ಗಳಿಂದ. ಅದಕ್ಕೆ ನಮ್ಮ ಧ್ಯಾನವು ನಮ್ಮ ಆತ್ಮದ ಉನ್ನತಿಗೆ, ನಮ್ಮ ಧ್ಯಾನ ಪ್ರಚಾರವು ಪಿರಮಿಡ್ ನಿರ್ಮಾಣವು ಪ್ರಪಂಚದ ಶಾಂತಿಗೆ. ನಾವು ಧ್ಯಾನ ಮಾಡ್ತಾ ಇರೋದೇನು, ನಮ್ಮ ಆತ್ಮ ತೃಪ್ತಿಗೆ ನಾವು ಧ್ಯಾನವನ್ನ ಮಾಡ್ತಿದೀವಿ. ಆದ್ರೆ ಎಲ್ಲಿ ಈ ಧ್ಯಾನ ಪ್ರಚಾರ ಮಾಡ್ತಿದೀವಿ, ಆಮೇಲೆ ಪಿರಮಿಡ್ ನಿರ್ಮಾಣ ಮಾಡ್ತಿದೀವಲ್ವಾ, ಅದೆಲ್ಲ ಯಾವುದು ಈ ಪ್ರಪಂಚದ ಶಾಂತಿಗೋಸ್ಕರ ಮಾಡ್ತಾ ಇದೀವಿ. ನಾವು ನಮ್ಮ ಉನ್ನತಿಗೆ ಮಾಡ್ಕೊಂತ ಇದೀವಿ, ಬಟ್ ಪ್ರಪಂಚದ ಶಾಂತಿಗೆ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಧ್ಯಾನವನ್ನ ಹೇಳ್ಕೊಡ್ಬೇಕು, ಪಿರಮಿಡ್ಗಳನ್ನ ನಿರ್ಮಾಣ ಮಾಡ್ಬೇಕು. ಆಗ ಮಾತ್ರ ಪ್ರಪಂಚದಲ್ಲಿ ಶಾಂತಿ ಅನ್ನೋದು, ನೆಮ್ಮದಿ, ಆನಂದ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ಈ ಒಂದು ಪಿರಮಿಡ್ ಅನ್ನೋದು ನಮ್ಗೆ ಬೇಸಿಕ್ ಆಗಿ ಎಲ್ಲಿಂದ ಬಂತು, ಹೇಗೆ ಆ ಶಕ್ತಿಯನ್ನ ಸ್ವೀಕರಿಸುತ್ತೆ, ಪ್ರತಿಯೊಬ್ರು ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಪಿರಮಿಡ್ಗಳನ್ನ ಉಪಯೋಗಿಸ್ಬೇಕು. ಸೊ ಇಷ್ಟು ಇದು ಒಂದು ಬೇಸಿಕ್ ನಮಗೆ ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಹೇಗೆ. ಸೊ ಮುಂದೆ ನಾವು ಪಿರಮಿಡ್ಗಳ ಉಪಯೋಗಗಳೇನು, ಬಳಸೋದ್ರಿಂದ ಏನ್ ಅನುಕೂಲ ಆಗುತ್ತೆ, ಪಿರಮಿಡ್ ಯಾರ್ಯಾರಿಗೆ ಅನುಕೂಲ. ಸೊ ಈಗ ಮಹಿಳೆಯರಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಪ್ರೆಗ್ನೆಂಟ್ ಲೇಡೀಸ್, ದೆನ್ ಆಮೇಲೆ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಏನು ಪಿರಮಿಡ್ನ ಅನುಕೂಲ, ಅಥವಾ ನೀರಿನ ಮೇಲೆ ಇಟ್ಟು ಆ ಪಿರಮಿಡ್ ನೀರಿನ ಕೆಳಗಡೆ ನೀರನ್ನ ಇಟ್ಟು ಅದ್ರ ಮೇಲೆ ಪಿರಮಿಡ್ ಅನ್ನು ಕುಡಿಯೋದ್ರಿಂದ ದೇಹದಲ್ಲಿ ಏನ್ ಶುದ್ಧಿ ಆಗುತ್ತೆ, ಅದೆಲ್ಲ ನಮಗೆ ಇನ್ನೂ ಅದ್ಭುತವಾಗಿದೆ. ಅದೆಲ್ಲ ರಿಸರ್ಚ್ ಗಳ ನಡೆದಿದೆ, ಅದನ್ನೆಲ್ಲ ತಿಳ್ಕೊಂತ ಹೋಗೋಣ. ಪಿರಮಿಡ್ ಅಂದ್ರೆ ನಮ್ಗೊಂದು ಜಸ್ಟ್ ಬಿಲ್ಡಿಂಗ್ ಅಥವಾ ಒಂದು ಶೇಪ್ ಅಂತ ತಿಳ್ಕೊಂಡಿದೀವಿ ಅಲ್ವಾ, ಅದು ಒಂದು ಅದ್ಭುತವಾದಂತ ಶಕ್ತಿಯ ಕೇಂದ್ರ. ಆ ಶಕ್ತಿಯ ಕೇಂದ್ರದ ಬಗ್ಗೆ ನಾವು ತಿಳಿತಾ ಹೋದ್ರೆ ಅದ್ಭುತವಾಗಿದೆ. ಸೊ ಜಸ್ಟ್ ನಾವ್ ಇವತ್ತು ಒಂದು ಸ್ಯಾಂಪಲ್ ಪಿರಮಿಡ್ ಅಂದ್ರೆ ಏನು, ಅದು ಒಂದು ಕಟ್ಟಡ, ಅದರಿಂದ ಏನ್ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಾವು ಅದ್ರ ವಿಶೇಷವಾದಂತಹ ಗುಣಗಳು, ಅದರ ಲಾಭಗಳು, ಸೊ ಎಲ್ಲೆಲ್ಲಿ ಇದಾವೆ ಪಿರಮಿಡ್ಗಳು ಅನ್ನೋದು, ಮುಖ್ಯವಾಗಿ ಬೇರೆ ಬೇರೆ ಊರುಗಳಲ್ಲಿ ಹೇಗೆ ಉಪಯೋಗ ಆಗ್ತಿದೆ, ಉದಾಹರಣೆ ಗೀಜಾ ಪಿರಮಿಡ್ ಆಗಿರ್ಬೋದು, ಈ ತರ ಅದ್ರ ಕೆಲಸ ಹೇಗ್ ಮಾಡ್ತಿದೆ ಭೂಮಿ ಮೇಲೆ, ಅದನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್, ಎಲ್ರಿಗೂ ಧನ್ಯವಾದಗಳು.